ನಮಸ್ಕಾರ ವೀಕ್ಷಕರೇ, ಎಪಿಸೋಡ್ನಲ್ಲಿ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೀನಿ. ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ಡೌಟ್ಸ್ ಏನಾದರೂ ಇದ್ದರೆ ಕೇಳಬೇಕು ಅಂತಂದರೆ ಇನ್ಸ್ಟಾನಲ್ಲಿ ಫಾಲೋ ಮಾಡಿ ಕೇಳಬಹುದು. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೊದಲನೇ ಮಾಹಿತಿ ಕರ್ನಾಟಕ CETಗೆ ಸಂಬಂಧಪಟ್ಟಿರುವಂಥದ್ದು. ಕರ್ನಾಟಕ CET ಫಲಿತಾಂಶವನ್ನು ಆಗಸ್ಟ್ 20ಕ್ಕೆ ಪ್ರಕಟವಾಗುವುದು ಅಂತ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಹೇಳಿದರು. ಆದರೆ ಕೆಲವು ತಾಂತ್ರಿಕ ಕಾರಣದಿಂದಾಗಿ ಆಗಸ್ಟ್ 20ಕ್ಕೆ ರಿಸಲ್ಟ್ನಲ್ಲಿ ಅನೌನ್ಸ್ ಆಗೋದಿಲ್ಲ. ಅಂದರೆ ಇವತ್ತು ರಿಸಲ್ಟ್ ಇರುವುದಿಲ್ಲ. ನಾಳೆ ಅಂದರೆ ಆಗಸ್ಟ್ 21ಕ್ಕೆ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ರಿಸಲ್ಟನ್ನು ನೀವು ಯಾವ ರೀತಿ ನೋಡಬೇಕು ಅಂತಂದು ನಾನು ತೋರಿಸ್ತಿರುವಂಥ ಹಾಗೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ karresults.nic.in ಅಂತ ನೀವು ಟೈಪ್ ಮಾಡಿ. ಯಾವ ರೀತಿ SSLC ಮತ್ತು ಮೇಲೆ PUC ರಿಸಲ್ಟ್ ಆಲ್ರೆಡಿ ಇದೇ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ, ಅದೇ ರೀತಿ ನಿಮಗೆ ಕರ್ನಾಟಕ CET ಫಲಿತಾಂಶವು ಸಹ ಇಲ್ಲೇ ನಿಮಗೆ ಬರುತ್ತೆ. ನಾಳೆ 12:30 ಫಲಿತಾಂಶದಲ್ಲಿ ಪ್ರಕಟವಾಗುವುದು. ಈಗ ನೋಡೋಣ, ದ್ವಿತೀಯ PUC ಪೂರಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಟೈಮ್ ಟೇಬಲಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಸೊ ಹಿಂದೆ ಸೆಪ್ಟೆಂಬರ್ 7ರಿಂದ 19ರವರೆಗೆ ಪರೀಕ್ಷೆ ನಡೆಯುವುದಾಗಿ ಹೇಳಲಾಗಿತ್ತು. ಆದರೆ ಈಗ ತಾಂತ್ರಿಕ ಕಾರಣದಿಂದಾಗಿ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಪರಿಷ್ಕರಣವನ್ನು ಮಾಡಲಾಗಿದೆ. ಅಂದರೆ ಸೆಪ್ಟೆಂಬರ್ 7ರಿಂದ 19ರವರೆಗೆ ಪರೀಕ್ಷೆ ನಡೆಯಲಿದೆ. ಆದರೆ ಪರೀಕ್ಷೆಗಳು ಬೆಳಗ್ಗೆ 10:15ರಿಂದ 1:30 ಹಾಗೂ ಮಧ್ಯಾಹ್ನ 2:15ರಿಂದ 5:30 ಅಂದರೆ ಅವಧಿಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ವೇಳಾಪಟ್ಟಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೇನೆ. ಕಮೆಂಟ್ ಸೆಕ್ಷನಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಕಮೆಂಟ್ ಸೆಕ್ಷನಲ್ಲಿ ಇರುವಂಥ ಕೆಲವು ಡೌಟ್ಸ್ನ ಕ್ಲಿಯರ್ ಮಾಡ್ತೇನೆ. ಮೊದಲನೇ ಡೌಟ್ ಏನಪ್ಪ ಅಂತಂದರೆ, ಅಗ್ರಿಕೋಟಕ್ಕೆ ನಡೆಯುತ್ತಿರುವಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಅಗ್ರಿಕೋಟದಲ್ಲಿ ಸಂಬಂಧಪಟ್ಟಿರುವಂಥ ವಿದ್ಯಾರ್ಥಿಗಳು ಮಾತ್ರ ಮಾಡ್ಕೊಳ್ಬೇಕಾ ಅಥವಾ ಇತರರು ಯಾವಾಗ ಮಾಡ್ಕೊಳ್ಬೇಕಂತ ಕೇಳ್ತಾ ಇದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ರಿಸಲ್ಟ್ ಬಂದ ನಂತರ ಯೂಸಲಿ ಒಂದು ವಾರದ ನಂತರ ನಿಮಗೆ ಟೈಮ್ ಕೊಡ್ತಾರೆ. ಯೂಸಲಿ ಒಂದು ವಾರ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮೊದಲು ಆಫ್ಲೈನ್ ಇರ್ತಾಯಿತ್ತು, ಅಂದರೆ ರ್ಯಾಂಕಿಂಗ್ ವೈಸಲ್ಲಿ ಬಿಡ್ತಾಯಿದ್ರು. ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಇರುತ್ತೆ. ನಿಮಗೆ ರಿಸಲ್ಟ್ ಬಿಟ್ಟು ಒಂದು ವಾರ ಆದ ನಂತರ, ಯೂಸಲಿ ಒಂದು ವಾರ ಆದ ನಂತರ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಆವಾಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ನಿಮಗೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳ ದಯವಿಟ್ಟು ಸಿದ್ಧತೆ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೇನೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕನ್ನೋದನ್ನ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ನಿಮಗಲ್ಲಿ ಸಮಯಾವಕಾಶವಿರುತ್ತೆ. ನೆಕ್ಸ್ಟ್ ಡೌಟ್ ವಿದ್ಯಾರ್ಥಿಗಳು ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್ ಆಗಿರ್ಬೋದು ಮತ್ತು BPT ಕೋರ್ಸಸ್ಗಳ ಕೌನ್ಸಿಲಿಂಗ್ ಯಾವಾಗ ನಡೆಸಲಾಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಯೂಸಲಿ 75% ಆದರೂ ಈ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ನಡಿಬೇಕು. ಅಂದರೆ ಅಗ್ರಿ ಫಾರ್ಮಾ ಸೈನ್ಸಲ್ಲಿ ಬರುವಂಥ ಕೋರ್ಸಸ್ಗಳ ಬಗ್ಗೆ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕೌನ್ಸಿಲಿಂಗ್ ಆದ ನಂತರವೇ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆಮೇಲೆ BPT ಕೋರ್ಸಸ್ಗಳಿಗೆ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಈ ಕೌನ್ಸಿಲಿಂಗ್ ಟೋಟಲಿ ಡಿಪೆಂಡ್ ಆಗಿರೋದು PUC ಸೆಕೆಂಡರ್ನಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆದರೆ ಈ ಒಂದು ಅಂದರೆ ಕರ್ನಾಟಕ CET ಅದಕ್ಕೆ ಅವಶ್ಯಕತೆ ಇರುವುದಿಲ್ಲ. CETಲೇ ತೆಗೆದುಕೊಂಡಿರುವಂಥ ಅಂಕಗಳು ಅವರು ಕನ್ಸಿಡರ್ಸ ಮಾಡೋದಿಲ್ಲ. BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆಮೇಲೆ BPT ಕೋರ್ಸಸ್ಗಳಿಗೆ ಕೌನ್ಸಿಲಿಂಗ್ ನಡೆಸಲಾಗುವುದು. ಯಾವುದ್ರ ಮೇಲೆ ಅಂದರೆ ನೀವು PUC ಥಿಯರಿಯಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳನ್ನು ಕನ್ಸಿಡರ್ ಮಾಡಿ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ವೆಯ್ಟ್ ಮಾಡಿ. ಇದಾಗಿದ್ದು ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಮತ್ತು ಕೆಲ ಡೌಟ್ನ ಕ್ಲಿಯರ್ ಮಾಡಿದ್ದೇನೆ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡೌಟ್ನ ನಿಮಗೆ ಕ್ಲಿಯರ್ ಮಾಡ್ತೇನೆ. ಕೆಲವು ಕಾರಣದಿಂದಾಗಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ, ಮತ್ತು ಮೇಲೆ ಜಾಸ್ತಿ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ನನಗೆ ಸಾಧ್ಯವಾಗೋದಿಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿದಾಗ ಅದನ್ನು ಓದಿ ನಾನು ನೆಕ್ಸ್ಟ್ ಡೇ ಆ ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ನ ಕ್ಲಿಯರ್ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.